ನೋಡಿ ಬೆಂಗಳೂರು ಆಯ್ತು, ಶಿವಮೊಗ್ಗ ಆಯ್ತು, ಅದರಲ್ಲೂ ಧಾರವಾಡ, ಹುಬ್ಬಳ್ಳಿ ಎಲ್ಲಾ ಕಡೆಯೂ ಕೂಡ ಹೋಟೆಲ್ ಮಾಲೀಕರಿಗೆ ಸಮಸ್ಯೆ ಆಗ್ತಾ ಇದೆ. ಈಗ ಶಿವಮೊಗ್ಗದಲ್ಲೂ ಕೂಡ ಹೋಟೆಲ್ ಮಾಲೀಕರಿಗೆ ವಾರ್ ಎಫೆಕ್ಟ್ ಇಲ್ಲಿ ತಟ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಕೊರತೆ ಉಂಟಾಗಿದೆ. ಶಿವಮೊಗ್ಗದಲ್ಲೂ ಕೂಡ ಹೋಟೆಲ್ಗಳನ್ನ ಬಂದ್ ಮಾಡಲಾಗ್ತಾ ಇದೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲೇ ಇರುವಂತಹ ಹೋಟೆಲ್ ಅನ್ನು ಇಲ್ಲಿ ಬಂದ್ ಮಾಡಿದ್ದಾರೆ. ನಗರದ ಬಹುತೇಕ ಹೋಟೆಲ್ ಮೆನ್ಯೂ ಕಡಿತಗೊಳಿಸಿರುವಂತಹ ಮಾಲೀಕರು ನಾಳೆ ಸಿಲಿಂಡರ್ ಗ್ಯಾಸ್ ಸಿಗದೆ ಮತ್ತಷ್ಟು ಹೋಟೆಲ್ಸ್ಗಳು ಬಂದ್ ಆಗುತ್ತಾ ಅನ್ನೋ ಪ್ರಶ್ನೆ. ನಾಳೆ ಸಿಲಿಂಡರ್ ಗ್ಯಾಸ್ ಸಿಕ್ಕಿಲ್ಲ ಅಂತಂದ್ರೆ ಬಹುಶಃ ಮತ್ತಷ್ಟು ಹೋಟೆಲ್ಸ್ಗಳು ಬಂದ್ ಆಗ್ಬೋದು. ಆಪ್ಷನ್ನೇ ಇಲ್ಲ ಅವ್ರ ಹತ್ರ. ಇನ್ನೆಷ್ಟು ದಿನ, ಒಂದಿನ 2 ದಿನ ಸೌದೆ ಒಲೆಯಲ್ಲಿ ಅಡುಗೆ ಮಾಡಬಹುದು, ಅಥವಾ ಎಲೆಕ್ಟ್ರಿಕ್ ಸ್ಟೋವ್ ಅಲ್ಲಿ ಎಲ್ಲವೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ದೊಡ್ಡ ಹೋಟೆಲ್ಸ್ಗಳಲ್ಲಿ ಅದೆಲ್ಲವೂ ಕೂಡ ಮಾಡೋಕ್ಕಾಗಲ್ಲ. ಎಲ್ಲೋ ಒಂದು ಸಣ್ಣ ಪುಟ್ಟ ಅಡುಗೆ ಅಂತಂದ್ರೆ ಎಲೆಕ್ಟ್ರಿಕ್ ಸ್ಟೋವ್ಗಳಲ್ಲಿ ಅದನ್ನ ಬಳಸಿ ಮಾಡ್ಕೋತಾರೆ. ಆದರೆ ಇಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಸ್ಗಳಲ್ಲಿ ಮಾಡೋಕ್ಕಾಗಲ್ಲ. ಇನ್ನು ಇದೇ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಉಮೇಶ್ ವಾಕ್ ಥ್ರೂ ಮಾಡಿದ್ದಾರೆ. ಏನ್ ಆಗಿದೆ ಅಲ್ಲಿ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಬನ್ನಿ ನೋಡೋಣ. ಏನು ಮಧ್ಯಪ್ರಾಚ್ಯದಲ್ಲಿ ಏನು ವಾರ್ ನಡೀತಾ ಇದೆ, ವಾರಿನ ಎಫೆಕ್ಟು ನಮ್ಮ ಕರ್ನಾಟಕಕ್ಕೆ ಬಹುಮುಖ್ಯ ಜಾಸ್ತಿ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಮ್ಮ ಸಾಕಷ್ಟು ಜಿಲ್ಲೆಗಳಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಕಡೆ ಏನು ವಾಣಿಜ್ಯ ಗ್ಯಾಸ್ ಅಂದರೆ ಕಮರ್ಷಿಯಲ್ ಗ್ಯಾಸಿನ ಅಭಾವದಿಂದ ಸಾಕಷ್ಟು ಹೋಟೆಲ್ಗಳು ಬಂದಾಗ್ತಾ ಇರುವಂಥದ್ದು. ಅದೇ ರೀತಿ ನಮ್ಮ ಶಿವಮೊಗ್ಗದಲ್ಲಿ ಈಗ ಮೊದಲನೇ ಪ್ರಕರಣ, ನಮ್ಮ ಶಿವಮೊಗ್ಗ KSRTC ಬಸ್ ಸ್ಟ್ಯಾಂಡಿನ ಮುಂಭಾಗ ಇರುವಂಥ ಒಂದು ಹೋಟೆಲ್ ಏನಾಗಿದೆ, ರಾಜ್ಭವನ್ ಅನ್ನುವ ಹೋಟೆಲ್ಲು ಇವತ್ತು ಮೊದಲ ಪ್ರಕರಣವಾಗಿ ಇವತ್ತೇನು ವಾಣಿಜ್ಯ ಗ್ಯಾಸ್ ಸಿಗದೆ ನಾವು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಶಿವಮೊಗ್ಗದ ಮೊದಲನೇ ಹೋಟೆಲ್ ಏನು ವಾಣಿಜ್ಯ ಗ್ಯಾಸ್ ಅಂದರೆ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಏನು ಹೋಟೆಲನ್ನು ಬೆಳಿಗ್ಗೆಯಿಂದ ಲಾಕ್ ಮಾಡಿರುವಂಥದ್ದು. ಈ ಹಿಂದೆ 2-3 ದಿನಗಳ ಹಿಂದೆ ಕೂಡ ಏನು ಹೋಟೆಲ್ ವರ್ತಕರ ಸಂಘದವರು ಸಭೆಯನ್ನು ಮಾಡಿದರು. ಇದೇ ಥರ ವಾಣಿಜ್ಯ ಗ್ಯಾಸಿನ ಸಮಸ್ಯೆ ಆದರೆ ಮುಂದೆ ಏನು ಮಾಡಬೇಕು, ಅಥವಾ ಸರ್ಕಾರಕ್ಕೆ ಒತ್ತಡ ಹಾಕೋದು ಅಥವಾ ಜಿಲ್ಲಾಡಳಿತಕ್ಕೆ ನಮಗೆ ಉದ್ಯಮಕ್ಕೆ ತೊಂದರೆ ಆಗ್ತದೆ, ಉದ್ಯಮಕ್ಕೆ ತೊಂದರೆ ಆಗದೇ ಇರುವಾಗೆ ಏನು ವಾಣಿಜ್ಯ ಗ್ಯಾಸಿನ ಸಹಕಾರವನ್ನು ಮಾಡಬೇಕು, ಅದಕ್ಕೆ ಏನು ತೊಂದರೆ ಆಗದೇ ಇರುವಾಗೆ ತಾವು ಕೂಡ ಸರ್ಕಾರ ಸಹಾಯ ಮಾಡಬೇಕು ಅನ್ನುವಂಥದ್ದು. ಅಥವಾ ಏನು ವಾಣಿಜ್ಯ ಗ್ಯಾಸ್ ಸಿಗದೇ ಇರುವಂಥ ಸಂದರ್ಭದಲ್ಲಿ ನಾವೇನು ಆಲ್ಟರ್ನೇಟಿವ್ ಆಗಿ ಏನು ಮಾಡಬೇಕು, ಅಥವಾ ಸೌದೆ ಒಲೆ ಮಾಡುವಂಥದ್ದು, ಅಥವಾ ಬೇರೆ ಕಡೆ ಏನು ಅಡುಗೆ ಮಾಡ್ಕೊಂಡು ಬಂದು ಜನಗಳಿಗೆ ಸರ್ವಿಸ್ ಕೊಡುವಂಥದ್ದು, ಅಥವಾ ಇತರ ತೀರ್ಮಾನಗಳನ್ನು ಏನು ಹೋಟೆಲ್ ಮಾಲೀಕರ ಸಂಘ ಮಾಡಿತ್ತು. ಅದೇ ರೀತಿ ಈಗ ಗ್ಯಾಸ್ ಸಿಗದೇ ಇರೋದ್ರಿಂದ ನಮ್ಮ ಶಿವಮೊಗ್ಗದಲ್ಲಿ ಮೊದಲನೇ ಹೋಟೆಲ್ ಏನು ಕ್ಲೋಸ್ ಆಗಿರುವಂಥದ್ದು. ಇನ್ನು ಮುಂದೆ ಇದೇ ಥರ ಏನು ವಾಣಿಜ್ಯ ಗ್ಯಾಸಿನ ಸಮಸ್ಯೆ ಉಂಟಾದಲ್ಲಿ ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗುವಂಥ ಸಂದರ್ಭಗಳು ಶಿವಮೊಗ್ಗದಲ್ಲಿ ಕಾಣಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನದೀಮ್ ಜೊತೆ ಉಮೇಶ್ ಸಿ ಜಾಗದ್ದೆ, ರಾಜ್ ನ್ಯೂಸ್ ಕನ್ನಡ, ಶಿವಮೊಗ್ಗ.